ಆಯುರ್ವೇದದಲ್ಲಿ ಜೇನುತುಪ್ಪ ತಿಂದರೆ ಸಣ್ಣ ಆಗ್ತಾರೆ ಅಂತ ಹೇಳಿ ಹ್ಯಾವ್ ಅ ವೆರಿ ಬ್ಯಾಡ್ ಹ್ಯಾಬಿಟ್. ಬೆಳಗ್ಗೆ ಎದ್ದಿದ ಕೂಡಲೇ ಬಿಸಿ ಬಿಸಿ ನೀರಿಗೆ 1 ಸ್ಪೂನ್ ಜೇನುತುಪ್ಪ ನಿಂಬೆಹಣ್ಣು ಹಿಂಡಿ ಕುಡಿಯುವಂಥ ಅಭ್ಯಾಸ. ಒಂದ್ಸತಿ ತೊಗೊಂಡ್ರೆ ಏನು ತೊಂದರೆ ಆಗಲ್ಲ, 2ನೇ ದಿನ ತೊಗೊಂಡ್ರೆ ಏನು ತೊಂದರೆ ಆಗಲ್ಲ. ಬಟ್ ಇದನ್ನು ನಾವು ಸತತವಾಗಿ ತೊಗೊಳ್ತಾ ಹೋದರೆ ಏನಾಗುತ್ತೆ, ನಮಸ್ಕಾರ, ಇದು ಆರೋಗ್ಯ ವೇದ. ನಮ್ಮ ಜೊತೆ ಡಾಕ್ಟರ್ ಸ್ನೇಹ ಸಿ ಶೇಖರ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ವೆಲ್ಕಮ್ ಟು ದ ಶೋ. ಸೊ ನಾವು ತುಪ್ಪದ ಬಗ್ಗೆ ಮಾತಾಡಿದಾಗ ಇನ್ನೊಂದು ತುಪ್ಪ ಅಂತ ಕರೆಸ್ಕೊಳ್ಳುವಂಥದ್ದು ಜೇನುತುಪ್ಪ. ಹೌದು, ಹನಿ. ಎಸ್. ಅದು ಎಷ್ಟು ಹನಿ ತಗೊಳ್ಬೇಕು ಮತ್ತು ಅದನ್ನು ತಗೊಂಡ್ರೆ ಹೇಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಥವಾ ಯಾವ ರೀತಿ ತಗೊಳ್ಬೇಕು ಅಂತ? ಓಕೆ, ನಿಮ್ಮ ಕ್ವೆಶನ್ನ ಸ್ವಲ್ಪ ಅದ್ಲು ಬದಲು ಮಾಡಿಬಿಡ್ತೀನಿ. ಯಾವ ರೀತಿ ತಗೋಬಾರ್ದು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇವತ್ತಿನ ದಿನದಲ್ಲಿ ಒಬೇಸಿಟಿ ಅನ್ನೋದು ವೆರಿ ಮೇಜರ್ ಕನ್ಸರ್ನ್ ಆಗಿದೆ. ಎಲ್ಲ ಡಿಸಾರ್ಡರ್ಸಿಗೂ ಒಬೇಸಿಟಿ ಈಸ್ ಅ ವೆರಿ ಬೇಸಿಕ್ ರೂಟ್ ಕಾಸ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಆ್ಯಂಡ್ ಸಾಕಷ್ಟು ಜನ ಒಂದು ರಾಂಗ್ ಮೆಥಡ್ನ ಫಾಲೋ ಮಾಡ್ತಿದ್ದಾರೆ. ಆಯುರ್ವೇದದಲ್ಲಿ ಜೇನುತುಪ್ಪ ತಿಂದರೆ ಸಣ್ಣ ಆಗ್ತಾರೆ ಅಂತ ಹೇಳಿ ಹ್ಯಾವ್ ಅ ವೆರಿ ಬ್ಯಾಡ್ ಹ್ಯಾಬಿಟ್. ಬೆಳಗ್ಗೆ ಎದ್ದಿದ ಕೂಡಲೇ ಬಿಸಿ ಬಿಸಿ ನೀರಿಗೆ 1 ಸ್ಪೂನ್ ಜೇನುತುಪ್ಪ ನಿಂಬೆಹಣ್ಣು ಹಿಂಡಿ ಕುಡಿಯುವಂಥ ಅಭ್ಯಾಸ. ಆಯುರ್ವೇದದ ಪ್ರಕಾರ ಯಾವತ್ತೂ ಆಗಲಿ ಜೇನುತುಪ್ಪನ ಬಿಸಿ ಇನ್ನ ಜೊತೆ ಸೇರಿಸಲೇಬಾರ್ದು. ಅಂದರೆ ನೀವು ಹನಿಯಾಗೆ ಹೀಟು ಮಾಡಬಾರ್ದು, ಇಲ್ಲ ಹನಿನ ಯಾವುದೇ ಬಿಸಿಯಾಗಿರುವಂಥ ಪದಾರ್ಥದ ಜೊತೆ ಮಿಕ್ಸ್ ಸಹ ಮಾಡಬಾರ್ದು. ಜೊತೆಗೆ ನಿಂಬೆ ಹಾಕಿದ್ರೆ ವಿರುದ್ಧಾಹಾರ ಆಗುತ್ತಾ? ವಿರುದ್ಧಾಹಾರ. ಈ ಹನಿ ಮತ್ತು ವಾಟರ್, ಬಿಸಿ ನೀರು ಅನ್ನೋದು ಕೂಡ ವಿರುದ್ಧಾಹಾರ. ಈ ರೀತಿ ಸತತವಾಗಿ ನೀವು ಒಂದ್ಸತಿ ತೊಗೊಂಡ್ರೆ ಏನು ತೊಂದರೆ ಆಗಲ್ಲ, 2ನೇ ದಿನ ತೊಗೊಂಡ್ರೆ ಏನು ತೊಂದರೆ ಆಗಲ್ಲ. ಬಟ್ ಇದನ್ನು ನಾವು ಸತತವಾಗಿ ತೊಗೊಳ್ತಾ ಹೋದರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವಂತಹ ಟಿಶ್ಯೂ ಸ್ಟ್ರಕ್ಚರು ಅದ್ಲು ಬದಲು ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ ಅಕ್ಯುಮುಲೇಷನ್ ಅನ್ನೋದು ಜಾಸ್ತಿ ಆಗುತ್ತೆ, ಆಮಾ ಫಾರ್ಮೇಷನ್ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ, ಅಸಿಡಿಟಿ ಆಗುವಂಥದ್ದು ಚಾನ್ಸಸ್ ಕೂಡ ಹೆಚ್ಚಿರುತ್ತೆ, ಜಡತ್ವ. ಎಸ್. ಸೊ ಹಾಗಾಗಿ ಯಾವತ್ತು ಹನಿನ ಯಾವುದೇ ಬಿಸಿನ ಪದಾರ್ಥದ ಜೊತೆ ಸೇರಿಸಬಾರ್ದು. ಬಟ್ ಅಗೇನ್ ಎಸ್, ಹನಿನ ಜೇನುತುಪ್ಪನ ಸ್ಥೌಲ್ಯದಲ್ಲಿ ಆಯುರ್ವೇದದಲ್ಲಿ ಮೆನ್ಷನ್ ಮಾಡ್ತಾರೆ. ಸ್ಥೌಲ್ಯ ಅಂದರೆ ಒಬೇಸಿಟಿ ಅಂತ ಹೇಳಿ, ಆದರೆ ಸ್ಥೂಲಕಾಯ. ಎಸ್. ಸೊ ಹಾಗಾಗಿ ಅಲ್ಲಿ ನಾವು ನಾರ್ಮಲ್ ವಾಟರ್ಗೆ ಅವರಿಗೆ ಅಂದರೆ ನಿಮ್ಗೆ ಅರ್ಥ ಆಗ್ತಿರೋ ಟ್ರಾನ್ಸ್ಲೇಟರ್ ಸೊ ನಾರ್ಮಲ್ ನೀರಿಗೆ 1-2 ಚಮಚೆ ಜೇನುತುಪ್ಪ ಹಾಕ್ಕೊಂಡು ಕುಡಿಯುವಂಥ ಅಭ್ಯಾಸ ಇಟ್ಕೊಳ್ಬೋದು. ಬೆಳಗ್ಗೆನೇ ಕುಡಿಬೇಕು ಅಂತ ಏನಿಲ್ಲ, ದಿನ ಇಡೀ ನೀವು ಅದೇ ನೀರನ್ನ ಕುಡಿತಾ ಹೋಗ್ಬೋದು. ನೀರಿಗೆ ಅದನ್ನ ಮಿಶ್ರಣ ಮಾಡಿ ಇಟ್ಕೋಬೇಕು. ಜಸ್ಟ್ ಮಿಕ್ಸ್ ಮಾಡ್ಬೇಕು ಅಷ್ಟೇ. ಜಸ್ಟ್ ಜೇನುತುಪ್ಪನ ಮಿಕ್ಸ್ ಮಾಡಿ. ಇದು ಬಿಸಿ ಎಲ್ಲ ಆಯ್ತು, ಇದು ಬಿಸಿ ಆಗಬಾರ್ದು. ಅಲ್ಲ, ಬಿಸಿನೀರು ಮತ್ತೆ ನಿಂಬೆ ಅದು ಎಲ್ಲಿಂದ ಶುರು ಆಗಿರ್ಬೋದು ಅಂತ ಅದೇ ಹೇಳ್ತಿಲ್ವಾ, ಜೇನುತುಪ್ಪಕ್ಕೆ ಫ್ಯಾಟ್ ಲಾಸ್ ಮಾಡುವಂತಹ ಕೆಪಬಿಲಿಟಿ ಇದೆ ಅನ್ನೋ ಕಾರಣಕ್ಕೆ ಜನಕ್ಕೆ ಯೂಶಲಿ ಬಿಸಿ ನೀರು ಬೆಳಗ್ಗೆ ಕುಡಿದ್ರೆ ಒಳ್ಳೇದು ಅಂತ ಗೊತ್ತಿದೆ. ಸೊ ಅದಕ್ಕೆ ಮತ್ತೆ ನಿಂಬೆನೂ ಹಿಂಡ್ಬಿಟ್ರು, ಹುಳಿ ಹಿಂಡೋದು ಜನ ಜಾಸ್ತಿ. ಸೊ ಹಾಗಾಗಿ ಇದು ಒಂದು ಪಾರ್ಟ್. ಮತ್ತೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು? ಅದು ತುಂಬಾ ಹೀಟ್ ಅಂತಾನೂ ಇದೆ, ಅಜೀರ್ಣಕ್ಕೆ ಕಾರಣ ಕೂಡ ಆಗುತ್ತೆ. ಸೊ ಹಾಗಾಗಿ ಜೇನುತುಪ್ಪನ ನೀವು ಹಾಗೆ ತುಪ್ಪದ ರೀತಿಯಲ್ಲಿ ತಿಂತೀರಾ ಅಂತಂದ್ರೆ 1 ಚಮಚೆ ತುಪ್ಪ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ತಗೊಳ್ಳೋದ್ರಿಂದ ತೊಂದರೆ ಇಲ್ಲ. ಸತತವಾಗಿ 1 ಸ್ಪೂನ್ ಜೇನುತುಪ್ಪ ಎಸ್ ದಿನಾಗಳು ತಗೊಳ್ಬೋದು, ತೊಂದರೆ ಇಲ್ಲ. ಈವನ್ ನೀವು ನೀರಿಗೆ ಬೆರವಣಿಗೆ ಮಾಡ್ಕೊಂಡು ತಗೊಳ್ಬೇಕು ಅಂದ್ರೂ ಕೂಡ ನಾರ್ಮಲ್ ಟೆಂಪ್ರೇಚರ್ ನೀರಿಗೆ 1 ಚಮಚೆ ಅಷ್ಟು ಜೇನುತುಪ್ಪ ಹಾಕಿ ತಗೊಳ್ಬೋದು. ಈ ರೀತಿ ತಗೊಳ್ಬೋದು. ಆ್ಯಂಡ್ ಜೇನುತುಪ್ಪ ಇದು ಒಂದು ರೀತಿ. ಅಂದರೆ 2ನೇ ರೀತಿ ರೆಸ್ಪಿರೇಟ್ರಿ ಪ್ರಾಬ್ಲಮ್ಸಲ್ಲಿ, ಅಂದರೆ ಶ್ವಾಸದಲ್ಲಿ ಕೂಡ ಜೇನುತುಪ್ಪ ಪ್ರಾಮುಖ್ಯವಾಗಿ ನಾವು ಯೂಸ್ ಮಾಡ್ತೀವಿ. ಮೆಡಿಸಿನ್ಸ್ ಜೊತೆಗೆ ಕೂಡ ಜೇನುತುಪ್ಪನ ಯೂಸ್ ಮಾಡ್ತೀವಿ. ಎಸ್, ಜೇನುತುಪ್ಪನ ಕೆಲವೊಂದು ಸತಿ ನೀವು ಕೇಳಿರ್ತೀರಾ, ಕೆಮ್ಮು ಬಂದಾಗ ಹಳೆ ಕಾಲದಲ್ಲಿ ಅಜ್ಜಿದಿರೆಲ್ಲ ಏನು ಮಾಡ್ತಿದ್ರು, ಈ ಪೆಪ್ಪರ್ನ ಜೇನುತುಪ್ಪದ ಜೊತೆ ಮಿಕ್ಸ್ ಮಾಡಿ ಲಿಕ್ ಮಾಡಿಸ್ತಿದ್ರು. ಹೌದು. ಸೊ ಹಾಗಾಗಿ ಈ 2 ವಿಷಯಗಳಲ್ಲಿ, ಒಂದು ಸ್ಥೂಲಕಾಯ, ಇನ್ನೊಂದು ನಮ್ಮ ಯಾವುದೇ ರೀತಿಯಾದಂಥ ರೆಸ್ಪಿರೇಟರಿ ಇಶ್ಯೂಸ್ ಇರ್ಬೋದು, ಇವೆರಡೂ ಇಶ್ಯೂಸಲ್ಲಿ ಜೇನುತುಪ್ಪ ಅನ್ನೋದು ಪ್ರಾಮುಖ್ಯ ಪಾತ್ರ ಮಾಡುತ್ತೆ. ಓಕೆ, ಇದು ಅಲ್ಲದೆ ಬೇರೆ ಯಾವ್ದಾದ್ರು ಇದಕ್ಕೆ ಲಾಭ ಇದೆಯಾ? ಬೇರೆ ಕಡೆ ಅಂತಂದರೆ ಸಾಕಷ್ಟು. ಇವಾಗ ಆಯುರ್ವೇದ ಅಂತಂದರೆ ನಮ್ಮ ಮೆಡಿಸಿನ್ಸು ಚೂರ್ಣದ ರೀತಿಯಲ್ಲಿ ಇರುತ್ತೆ. ಸೊ ಅನುಪಾನ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ ಆಯುರ್ವೇದದಲ್ಲಿ. ಸೊ ಮೆಡಿಸಿನ್ನ ನಮ್ಮ ಬಾಡಿಗೆ ಒಗ್ಗೋ ರೀತಿ ಮಾಡುವುದಕ್ಕೆ ಕೆಲವೊಂದು ಪದಾರ್ಥಗಳನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ಶ್ರೇಷ್ಠ ಪದಾರ್ಥ ಅಂದರೆ ಜೇನುತುಪ್ಪ ಅಗೇನ್. ಸೊ ಹಾಗಾಗಿ ಜೇನುತುಪ್ಪ ಅಲ್ಲಿ ಕೂಡ ಪ್ರಾಮುಖ್ಯತೆ ತೋರಿಸುತ್ತೆ. ಗ್ರೇಟ್, ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ಆರೋಗ್ಯ ವೇದ. ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಸಿಗ್ತೀವಿ. ನಮಸ್ಕಾರ.